ಹಾಂ, ಇದು ವಿಭಾಗೀಯ ಕಚೇರಿ. ಈ ಕಚೇರಿ ಸೆಕ್ಯೂರಿಟಿ ಆಫೀಸರ್ ಸತೀಶ್ ಚಂದ್ರ ಕುಂದನ್, ಡಿವಿಷನಲ್ ಸೆಕ್ಯೂರಿಟಿ ಇನ್ಸ್ಪೆಕ್ಟರ್, ಕಲಬುರಗಿ ಡಿವಿಷನ್ 2. ಇವರು ಈ ಸಮಯದಲ್ಲಿ ಇಲ್ಲಿ ತಮ್ಮ ಕಚೇರಿಯಲ್ಲಿ ಇರುವುದಿಲ್ಲ ಮತ್ತು ಇವರು ಬೇರೆ ಯಾವುದೋ ಕೆಲಸದ ಮೇಲೆ ಹೊರಗಡೆ ಹೋಗಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಅದು ಕೆಲಸ ಏನು ಅಂತೇಳಿ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ನಮಸ್ಕಾರ. ಯಾಕಣ್ಣ ಇಲ್ಲ ಮಾಡಕತ್ತೀನಿ ನಾನು. ಆ್ಯಕ್ಚುಲಿ ನಾನು 20 ದಿವಸ ಮೇಲೆ ಆಯಿತು ಸೆಕ್ಯೂರಿಟಿ ಸೆಕ್ಷನಿಗೆ ಹೋಗಿ ಫೈಲ್ಗಳು 2 ಮೆಡಿಕಲ್ ಬಿಲ್ಗಳು. ಸೊ ನಾನು ಆಫೀಸ್ಗೆ ಹೋದರೆ ಆಫೀಸಲ್ಲಿ ಯಾರೂ ಇರಲಿಲ್ಲ. ಅದಕ್ಕೋಸ್ಕರ ಆಫೀಸರ್ ಎಲ್ಲಿದ್ದಾನೆ ಅಂತ ನೋಡೋಕೆ ಬಂದರೆ ನಿಮ್ಮ ಹತ್ರ ಇಲ್ಲಿ ಕುಂತ್ಕೊಂಡು ಚಾ ಕುಡಿತಾ ಇದ್ದಾನೆ. ಅದಕ್ಕೋಸ್ಕರ ನಾನು ಮುಂದಿನ ಕೆಲಸ ನಾನು ಮಾಡ್ತೀನಿ ಅಣ್ಣ. ಓಕೆ, ಹೇಳ್ರಿ ನಿಮ್ಮ ವಿಷಯ ಹೇಳ್ರಿ. ಇದು ನಂಬರ್ 2 ಘಟಕದ ಅಪೋಸಿಟ್ ಇರ್ತಕ್ಕಂಥ ಒಂದು ಹೋಟ್ಲು. ಈ ಹೋಟೆಲಲ್ಲಿ ಟೀ ಕುಡಿತಾ ಕುಂತಿದ್ದಾರೆ ಆರಾಮಾಗಿ. 20 ದಿವಸ ಆದ್ರೂ ಒಬ್ಬ ಕಾರ್ಮಿಕರ ಒಂದು ಬಿಲ್ಗಳನ್ನು ಕೊಡಲಿಕ್ಕೆ ಇವರಿಗೆ ಟೈಮ್ ಇಲ್ಲ. ಇಲ್ಲಿ ಕುಂತು ಟೈಮ್ ಪಾಸ್ ಮಾಡಲಿಕ್ಕೆ ಟೈಮ್ ಇದೆ. ಇದು ಒಬ್ಬ ಅಧಿಕಾರಿ ಕೆಲಸ ಮಾಡ್ತಕ್ಕಂಥ ರೀತಿ. ನಾನು 2 ಮೆಡಿಕಲ್ ರಿಯಂಬರ್ಸ್ಮೆಂಟ್ ಬಿಲ್ಗಳು ಭದ್ರತಾ ಶಾಖೆಗೆ ಬಂದು 20 ದಿವಸ ಮೇಲೆ ಆದರೂ ಕೂಡ ಯಾವುದೇ ಕ್ರಮ ಕೈಗೊಂಡಿಲ್ಲ. ಅವರು ಏನು ಕೆಲಸ ಮಾಡ್ತಾಯಿದ್ದಾರೆ ಅಂತ ನಾನು ಇದರ ನಂತರದ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ. ನಮಸ್ಕಾರ, ನಾನು ರೆಹಮಾನ್ ಮಸ್ಕಿ, KKRTC ಕಲಬುರಗಿ ವಿಭಾಗ 2. ಇವತ್ತಿನ ದಿವಸ ತಮ್ಮ ಮುಂದೆ ಬರೋ ಉದ್ದೇಶ ಅಂದರೆ, ನಾನು ಕೆಲ ಅಧಿಕಾರಿಗಳ ಸಂಸ್ಥೆಯ ಕೆಲ ಅಧಿಕಾರಿಗಳ ಕಿರುಕುಳಕ್ಕೆ ಒಳಗಾಗಿ VRS ತೆಗೆದುಕೊಂಡಿದ್ದೆ. ಅದರ ಪ್ರತಿಫಲವಾಗಿ ನನಗೆ ಕೆಲವು ವಿಡಿಯೋ ಮಾಡಿ ತಮ್ಮ ಮುಂದೆ ಬಂದಾಗ ಅದನ್ನು ಸ್ಪಂದಿಸಿ ನನಗೆ ನ್ಯಾಯಯುತವಾಗಿ ಬರ್ತಕ್ಕಂಥ ಎಲ್ಲ ಹಣವನ್ನು ನನಗೆ ಸಂಸ್ಥೆ ನೀಡಿದೆ. ಸಂಸ್ಥೆಗೆ ಧನ್ಯವಾದ ಹೇಳ್ತೀನಿ. ಆದರೂ ಕೂಡ ಆ ಅಧಿಕಾರಿಗಳು ತಮ್ಮ ಹಳೆ ಚಾಳಿಯನ್ನು ಮುಂದುವರಿಸಿ ನನ್ನ ಕೆಲವು ಬಿಲ್ಲುಗಳು ಅಂದರೆ ಮೆಡಿಕಲ್ ವೈದ್ಯಕೀಯ ಮರುಪಾವತಿಗಾಗಿ ಸಲ್ಲಿಸ್ತಕ್ಕಂಥ ಕೆಲವು ಬಿಲ್ಲುಗಳನ್ನು ತಡೆ ಹಿಡ್ಕೊಂಡು ಕುಂತಿದ್ದಾರೆ. ಕಾರಣ ಏನಂತ ಕೇಳಿದರೆ, ಟೈಮ್ ಇಲ್ಲ ನಮಗೆ ಸಬ್ಮಿಟ್ ಮಾಡಿದ್ದೀನಿ. ಸಬ್ಮಿಟ್ ಮಾಡಿದ ಮೇಲೆ ಕಾರ್ಮಿಕ ಶಾಖೆಯಿಂದ ಆಡಿಟ್ ಆಗಿದೆ. ಆಡಿಟ್ ಆಗಿ ಬಂದ ಮೇಲೆ ಅಕೌಂಟ್ಸ್ಲಿಂದ ಮತ್ತೆ ವಾಪಸ್ಸು ನಮ್ಮ ಕಾರ್ಮಿಕ ಶಾಖೆಗೆ ಬಂದಿದೆ. ಕಾರ್ಮಿಕ ಶಾಖೆಗೆ ಹೋದ ತಿಂಗಳ ಅಂದರೆ ಕಳೆದ ತಿಂಗಳ 25ನೇ ತಾರೀಕಿಗೆ ಭದ್ರತಾ ಶಾಖೆಗೆ ಕಳಿಸಿದ್ದಾರೆ. ಯಾಕೆ ಅಂತಂದರೆ ಅಲ್ಲಿಂದ ಒಂದು ಪ್ರೊಸೀಜರು ಅದೇನೋ ಸಂಸ್ಥೆಯವರು ಮಾಡಿದ್ದಾರೆ. ಅದು ಒಳ್ಳೆಯದಕ್ಕೆ ಮಾಡಿದಾರೋ ಕೆಟ್ಟದಕ್ಕೆ ಮಾಡಿದಾರೋ ದೇವ್ರಿಗೆ ಗೊತ್ತು. ಬಟ್ ಆ ಒಂದು ನಿಯಮದ ಪ್ರಕಾರ ಅವರು ನಾನು ಚಿಕಿತ್ಸೆ ಪಡೆದ ಒಂದು ವೈದ್ಯಕೀಯ ಸಂಸ್ಥೆಗೆ ಅಂದರೆ ಯಾವ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆದಿರ್ತೀನಿ ಆ ಆಸ್ಪತ್ರೆಗೆ ಹೋಗಿ ಅಲ್ಲಿ ನಾನು ಪಡೆದೀನೋ ಇಲ್ವೋ ಅಂತ ಒಂದೇ ಒಂದು ಇನ್ಫಾರ್ಮೇಷನ್ ತೊಗೊಂಡು ಇವರು ಸಬ್ಮಿಟ್ ಮಾಡಬೇಕು ಮತ್ತು ವಾಪಸ್ ಕಾರ್ಮಿಕ ಶಾಖೆಗೆ. ಸೊ ಇದು 1 ಅಥವಾ 2 ದಿವಸದ ಕೆಲಸ ಮಾತ್ರ. ಆದರೆ ನನ್ನ ಕಡತಗಳು 2 ವೈದ್ಯಕೀಯ ಮರುಪಾವತಿಯ ಕಡತಗಳನ್ನು 25 ದಿವಸ ಆದರೂ ಕೂಡ ಇವತ್ತಿನವರೆಗೂ ಯಾವುದೇ ಕ್ರಮ ಕೈಗೊಳ್ಳದೆ ಎಲ್ಲಿರೋ ಬಿಲ್ಲುಗಳು ಅಲ್ಲೇ ಮಡಗಿದ್ದಾರೆ. ಕಾರಣ ಅಂತ ಕೇಳಿದರೆ, ಇವರ ಹಳೆಯ ಚಾಳಿ ಅಂದರೆ ನಾನು ಇದಕ್ಕಿಂತ ಮುಂಚೆ ನಾನು ಮಾಡಿದ್ನಲ್ಲ ಆ ವಿಡಿಯೋ, ಅದರ ಮುಂದುವರಿಸಿದ ಚಾಳಿಯಾಗಿ ಅದರ ಒಂದು ದ್ವೇಷಕ್ಕಾಗಿ ಇನ್ನು ಇಟ್ಕೊಂಡಿದ್ದಾರೆ. ನನ್ನ ಪತ್ನಿಯವರಿಗೆ ತೆರೆದ ಹೃದಯ ಚಿಕಿತ್ಸೆಯ ಶಸ್ತ್ರಚಿಕಿತ್ಸೆ ಆಗಿದೆ. ಅದರ ಬಿಲ್ಲುಗಳು ಕೂಡ ಮರುಪಾವತಿ ಮಾಡಬೇಕು. ಅದೇ ರೀತಿ ನಾನು ಕೂಡ ವೈದ್ಯಕೀಯ ಇವರ ಒಂದು ಕಿರುಕುಳಕ್ಕೆ ತಾಳಲಾರದೆ ವೈದ್ಯಕೀಯವಾಗಿ ಚಿಕಿತ್ಸೆ ಒಳಪಟ್ಟಿರತಕ್ಕಂಥ ಬಿಲ್ಲುಗಳನ್ನು ಕೂಡ ನಾನು ಸಬ್ಮಿಟ್ ಮಾಡಿದ್ದೀನಿ. ಆದರೆ ಈ ಒಂದು ವ್ಯಕ್ತಿಗಳಿಗೆ ನಿಜವಾಗಲೂ ನಾನು ಬಂದು ಹೇಳ್ತಾ ಇರೋದು ನನ್ನ ಕಷ್ಟ ಅಂತ ನಾನು ಅನ್ಕೊತಿಲ್ಲ. ಯಾಕಂದರೆ ನನ್ನ ಒಬ್ಬ ಕಾರ್ಮಿಕನ ಕಷ್ಟ ಇರೋದು, ನಮ್ಮಲ್ಲಿ ಇರ್ತಕ್ಕಂಥ 22,500 ಎಂಪ್ಲಾಯಿಗಳ ಒಂದು ಕಷ್ಟನ ತಮ್ಮ ಮುಂದೆ ನಾನು ತೋಡ್ಕೊಳ್ತಾ ಇದ್ದೀನಿ. ಮಾನ್ಯ ವಿಭಾಗೀಯ ಅಧಿಕಾರಿಗಳೇ ತಮಗೆ ದೊಡ್ಡ ನಮಸ್ಕಾರ. ಅದೇ ರೀತಿ MD ರಾಚಪ್ಪ ಸಾಹೇಬರಿಗೆ ನಿಮಗೂ ಕೂಡ ಒಂದು ದೊಡ್ಡ ನಮಸ್ಕಾರ. ಇಂಥ ಅಧಿಕಾರಿಗಳನ್ನು ನಿಮ್ಮಲ್ಲಿ ಇಟ್ಕೊಂಡು ಯಾವ ರೀತಿ ಸಂಸ್ಥೆಯ ಕಾರ್ಮಿಕರಿಗೆ ನ್ಯಾಯ ದೊರಕಿಸ್ತೀರಿ? ಇದೆಲ್ಲ ಬಿಡ್ರಿ.
ಫಸ್ಟು ನ್ಯಾಯಯುತವಾಗಿ ಅವ್ರಿಗೆ ನ್ಯಾಯಯುತವಾಗಿ ಕೊಡ್ತಕ್ಕಂಥ ಒಂದು ವೈದ್ಯಕೀಯ ಸವಲತ್ತುಗಳ ಬಗ್ಗೆ ಚಿಂತೆ ಮಾಡಿರಿ. ಕಾರ್ಮಿಕರು ಅಂದರೆ ನಿಮ್ಮ ಕಾಲು ಕಸದಕ್ಕಿಂತ ಕೆಳಗಾಗಿ ನೋಡ್ತಾ ಇದ್ದೀರ ನೀವು. ಅವ್ರಿಗೆ ಆಗ್ತಕ್ಕಂಥ ಅನ್ಯಾಯನ ನೀವು ಕೇಳ್ತಾ ಇಲ್ಲ. ದಯವಿಟ್ಟು ಆ ಸತೀಶ್ ಕುಂದನ್ ಸೆಕ್ಯೂರಿಟಿ ಆಫೀಸರು ಅವನ ದುರ್ವರ್ತನೆ ಒಟ್ಟು ಅವನಿಗೆ ಆ ಕೆಲಸ ಏನು, ನಾನು ಒಬ್ಬ ಅಧಿಕಾರಿಯಾಗಿ ಯಾವ ರೀತಿ ಇರಬೇಕು ಅಂತಕ್ಕಂಥ ನಡತೆ ಕೂಡ ಅವರಲ್ಲಿಲ್ಲ. ಅಂಥ ವ್ಯಕ್ತಿನ ನೀವು ಇಟ್ಕೊಂಡು ನಡೆಸ್ತಾ ಇದ್ದನೆಂದರೆ ದೌರ್ಭಾಗ್ಯದ ಒಂದು ಸಂಗತಿ ಇದು. ದಯವಿಟ್ಟು ನನಗಾಗಿರ್ತಕ್ಕಂಥ ಅನ್ಯಾಯವನ್ನು ಸರಿಪಡಿಸಿ ನನ್ನ 2 ಬಿಲ್ಲುಗಳನ್ನು ಒಂದು ವಾರದಲ್ಲೇ ಕ್ಲಿಯರ್ ಮಾಡಿಕೊಡಬೇಕು ಅಂತ ನಾನು ತಮ್ಮಲ್ಲಿ ಮನವಿ ಮಾಡಿಕೊಳ್ತಾ ಇದ್ದೀನಿ.